ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನು ಆನಂದಿಸಿ. ಮೇಡಮ್, ಯಜಮಾನ್ರಿಗೆ ಸಂಜೆ ಫೋನ್ ಮಾಡ್ತೀನಿ ಅಂದ್ರಲ್ಲ, ಫೋನ್ ಮಾಡಿ ಮೇಡಮ್. ತೊಗೊಳ್ಳಿ, ಫಸ್ಟು ಫೋನ್ ಮಾಡಿ, ಅವ್ರೇನೂ ಮಲಗಿರಲ್ಲ. ತೊಗೊಳ್ಳಿ. ಸುಬ್ಬು ಟೈಮ್ ನೋಡು ಸುಬ್ಬು, ಈ ಟೈಮಿಗೆ ಅಪ್ಪನ ಕಾಲ್ ಮಾಡೋದ? ಅಪ್ಪ 100% ಮಲಗಿರ್ತಾರೆ ಸುಬ್ಬು. ನಾವೇನಾದ್ರೂ ಕಾಲ್ ಮಾಡಿದ್ರೆ ಅವ್ರು ನಿದ್ದೆಯಿಂದ ಎಚ್ಚರ ಆಗ್ಬಿಡ್ತಾರೆ. ಅದು ಅಲ್ಲದೆ ನಾನು ಅವ್ರಿಗೆ ಕಾಲ್ ಮಾಡಿ ಸತ್ಯ ಹೇಳಿದ್ರೆ ಅವ್ರು ಇಡೀ ರಾತ್ರಿ ನಿದ್ದೆ ಮಾಡೋಕ್ಕಾಗಲ್ಲ ಸುಬ್ಬು. ಅವ್ರು ನಿದ್ದೆ ಮಾಡೋಕ್ಕಾಗಿಲ್ಲ ಅಂದ್ರೆ ಅವ್ರ ಆರೋಗ್ಯ ಸರಿ ಇರಲ್ಲ. ಅವ್ರ ಆರೋಗ್ಯ ಸರಿ ಇಲ್ಲದೆ ಇರೋ ಯಾವಾಗಲೂ ಒಂದಲ್ಲ ಒಂದು ಕಾರಣ ಕೊಡ್ತಾ ಇರಬೇಡಿ ಮೇಡಮ್. ನೀವು ಇವಾಗ ಫೋನ್ ಮಾಡ್ತೀರಾ ಇಲ್ವಾ? ಫೋನ್ ಮಾಡಿ ಮೇಡಮ್. ಸುಬ್ಬು ನನಗೇನು, ನನ್ನ ಅಪ್ಪನಿಗೆ ಸತ್ಯ ಹೇಳಬೇಕು ತಾನೆ. ನಾನು ಸತ್ಯ ಹೇಳ್ತೀನಿ ಹೇಳಲ್ಲ ಅಂತ ಹೇಳ್ತಾ ಇಲ್ಲ, ಆದರೆ ಅದಕ್ಕೆ ಒಂದು ಸಮಯ ಅಂತ ಬರುತ್ತೆ ಸುಬ್ಬು. ಇದನ್ನ ಕೇಳಿ ಸಾಕಾಗೋಗಿದೆ ನನಗೆ. ನೀವು ಈ ತರ ಒಂದೊಂದು ದಿನ ಲೇಟ್ ಮಾಡ್ತಿದ್ರು, ನನ್ನ ಜೀವನದಲ್ಲಿ ಒಂದೊಂದು ದಿನನೂ ಹಾಳಾಗ್ತಿದೆ ಅನ್ಸುತ್ತೆ. ಕೂಗಾಡ್ಬೇಡ ಸುಬ್ಬು. ಅಲ್ಲ, ನಿನ್ ಜೀವನ ಹಾಳಾಗುವಂಥದ್ದು ಏನಾಗಿದೆ? ಶಬಾಷ್ ಮೇಡಮ್, ಇನ್ನು ಹಾಳಾಗಕ್ಕೆ ಏನಿದೆ ಮೇಡಮ್? ನಾನು ಮದುವೆ ಆಗ್ಬೇಕಂತಾನೆ ಅನ್ಕೊಂಡಿರ್ಲಿಲ್ಲ. ಅಂಥದ್ರಲ್ಲೂ ಈ ಮದುವೆ ಆದ್ಮೇಲೆ ಯಜಮಾನ್ರು ನನ್ನ ಮಾತಾಡ್ಸಲ್ಲ, ನನ್ನ ಮೇಲೆ ಕೋಪ ಮಾಡ್ಕೋತಾರೆ ಅಂತಾನೂ ಗೊತ್ತಿರ್ಲಿಲ್ಲ. ಈಗ ಯಜಮಾನ್ ನನ್ನ ಜೊತೆ ಮಾತಾಡ್ತಾ ಇದ್ದಾರೆ, ಆದ್ರೆ ನೀವು ಇನ್ನೊಂದೇನಾದ್ರೂ ಎಡವಟ್ ಮಾಡಿದ್ರೆ ಯಜಮಾನ್ರು ನನ್ನ ಮೇಲೆ ಮತ್ತೆ ನಂಬಿಕೆ ಕಳ್ಕೊತಾರೆ. ಮತ್ತೆ ಇದೆಲ್ಲ ಅದಕ್ಕೂ ನಾನೇ ನೇರವಾಗಿ ಹೊಣೆ ಹಾಕ್ತೀನಿ. ಮೇಡಮ್, ಅವಾಗಾದ್ರೆ ಆಗಿದ್ದಾಗೋಯ್ತು ಮೇಡಮ್, ಅದ್ರಲ್ಲಿ ನಂದು ಏನೂ ತಪ್ಪಿರ್ಲಿಲ್ಲ. ಅದೆಲ್ಲ ನಿಮ್ಮಿಂದಾನೇ ಆಗಿದ್ದು. ಸುಬ್ಬು, ಯಾಕೆ ಹೀಗೆಲ್ಲ ಮಾತಾಡ್ತಾ ಇದೀಯ ಸುಬ್ಬು? ನೀನು ಅನ್ಕೊಂಡ ಹಾಗೆ ಆಗುತ್ತೆ. ನಾನು ಅಪ್ಪನ ಹತ್ರ ಮಾತಾಡ್ತೀನಿ. ಆದ್ರೆ ಏನ್ ಮೇಡಮ್? ಅಲ್ಲ, ನೀವ್ ಏನ್ ಅನ್ಕೊಂಡಿದ್ದೀರಾ? ನನ್ನ ನಿಮ್ ತಾಳಕ್ ತಕ್ಕ ಕುಣಿಯೋ ಗೊಂಬೆ ಅನ್ಕೊಂಡಿದ್ದೀರಾ? ಏನಕ್ಕೆ ಆಟ ಆಡಿಸ್ತಿದ್ದೀರಾ ಮೇಡಮ್ ನನ್ನ? ಏನ್ ಮಾತಾಡ್ತಿದ್ದೀಯ ಸುಬ್ಬು? ನೀನು ಹೀಗೆಲ್ಲ ಮಾತಾಡ್ತಿರೋದು ನಿನ್ಗೇನು ಅನ್ನಿಸ್ತಾನೆ ಇಲ್ವಾ? ಅನ್ನಿಸ್ಬೇಕಾಗಿರೋದು ನಿಮ್ಗೆ. ಮದ್ವೆ ಮಂಟಪದಲ್ಲಿ ನಿಮ್ ಪಾಡಿ ನೀವು ತಾಳಿ ಕಟ್ಕೊಂಡು ಎದ್ದು ಬಂದು ನಾನ್ ಕಟ್ಟಿದ್ದು ಅಂತ ನನ್ ಜೀವನ ಹಾಳು ಮಾಡಿದ್ರಲ್ಲ, ಅನ್ನಿಸ್ಬೇಕಾಗಿರೋದು ನಿಮ್ಗೆ. ಈ ಸತ್ಯ ಎಲ್ಲ ಎಲ್ರಿಗೂ ಯಾವಾಗ ಹೇಳ್ತೀರಾ? ಇಂಥ ಸುಳ್ಳಿನ ಬದುಕನ್ನ ನನ್ನ ಕೈಲಿ ಬದುಕಕ್ ಆಗಲ್ಲ ಮೇಡಮ್. ನಿಮಗ್ ತಾಳಿನ ಕಟ್ಟೆ ದೊಡ್ಡ ಮನೆ ಅಳಿ ಅನ್ನಿಸ್ಕೊಳಕ್ಕೆ, ನಿಮ್ಮನ್ ಮದ್ವೆನೇ ಆಗದೆ ಗಂಡ ಅನ್ನಿಸ್ಕೊಳಕ್ ಆಗಲ್ಲ ಮೇಡಮ್ ನನ್ಗೆ. ನಿಮಗ್ ಸಹಾಯ ಮಾಡೋದಕ್ಕೆ ಹೋಗಿ ನಾನು ಎಲ್ರಿಗೂ ಮೋಸ ಮಾಡ್ತಿದ್ದೀನಿ ಅನ್ನಿಸ್ತಾ ಇದೆ ನನಗೆ. ಸಾಕು ಮೇಡಮ್, ಈ ಸುಳ್ಳಿನ ಸಂಬಂಧ ಸಾಕು, ನನ್ನ ಕೈಲಿ ಆಗ್ತಾ ಇಲ್ಲ. ಆದಷ್ಟು ಬೇಗ ಇದನ್ನ ನಿಲ್ಲಿಸ್ಬೇಡ. ಶ್ರಾವಣಿಯಮ್ಮ, ನನ್ನ ಕ್ಷಮಿಸ್ಬಿಡಿ ಮಾವ. ನನ್ನ ಕ್ಷಮಿಸ್ಬಿಡಿ. ಶ್ರಾವಣಿಯಮ್ಮ, ಅಯ್ಯೋ ದೇವ್ರೆ, ನೀವ್ಯಾಕೆ ಕ್ಷಮೆ ಕೇಳ್ತಾ ಇದ್ದೀರಾ? ಏನಾಗಿದ್ಯೋ ಬಿಟ್ಟಿದ್ಯೋ ಅದೆಲ್ಲ ಆ ದೇವ್ರ ಲೀಲೆ. ಯಾರು ಏನಾರ ಅನ್ಕೊಳ್ಳಿ, ನೀವು ನಮ್ಮ ಸೊಸೆ ಅಂತ ನಾವು ಒಪ್ಕೊಂಡಿದ್ದೀವಿ. ಕಣ್ಣೀರಾಕ್ಬೇಡಿ ನೀವು. ಶ್ರಾವಣಿ ಮೇಡಮ್ ಅವರೇ, ಅತ್ತೆ ಮಾತಿಗಾಗ್ಲಿ ಸುಬ್ಬು ಮಾತಿಗಾಗ್ಲಿ ನೀವು ಬೇಜಾರು ಮಾಡ್ಕೋಬೇಡಿ. ಸುಬ್ಬುಗೆ ನಿಮ್ಮ ಮೇಲೆ ಪ್ರೀತಿನೇ ಇರಲಿಲ್ಲ ಅಂದಿದ್ರೆ ಇಷ್ಟು ದಿನ ಅವ್ನು ಸುಮ್ಮನೆ ಇರ್ತಿದ್ನ? ಅವನ ತಲೆಯಲ್ಲಿ 100 ಯೋಚನೆಗಳು ಓಡ್ತಾ ಇರುತ್ತೆ. ಅದಕ್ಕೆ ಈ ರೀತಿ ಮಾತಾಡಿರ್ತಾನೆ. ನೋಡಿ, ಅವನನ್ನ ಹೇಗೆ ಒಪ್ಪಿಸ್ಬೇಕು ಅಂತ ನಮ್ಗೆ ಚೆನ್ನಾಗಿ ಗೊತ್ತಿದೆ. ನೀವೇನು ಚಿಂತೆ ಮಾಡಬೇಡಿ. ನೀವು ಯಾವತ್ತಿದ್ರು ನಮ್ಮನೆ ಮಹಾಲಕ್ಷ್ಮಿನೇ.
ನೀವು ಕಣ್ಣೀರು ಹಾಕ್ಬೇಡಿ ಅಮ್ಮ, ಈ ಮನೆಗೆ ಒಳ್ಳೇದಾಗಲ್ಲ. ನಿಮ್ಮಿಬ್ರು ಜೋಡಿನ ದೇವ್ರೇ ಮಾಡಿರೋದು, ಅವನೇ ಕಾಪಾಡ್ತಾನೆ. ದಯವಿಟ್ಟು ಕಣ್ಣೀರು ಒರೆಸ್ಕೊಳ್ಳಿ ಅಮ್ಮ. ಬನ್ನಿ ಬನ್ನಿ. ಅದಕ್ಕೆ ಅಂತ ಒಂದು ಸಮಯ ಬರುತ್ತೆ ಪದ್ದು. ಆ ಸಮಯ ಬಂದಾಗ ನಾನು ಖಂಡಿತ ಬಂದೇ ಬರ್ತೀನಿ. ನಂದಿನಿ ಅಮ್ಮವ್ರ ಸಮಯ ಬಂದಾಗ ಬರ್ತೀನಿ ಅಂದರು, ಮಗಳನ್ನ ಭೇಟಿ ಮಾಡ್ತೀನಿ ಅಂದರು. ಆದರೆ ಆ ದಿನ ಯಾವತ್ತು ಬರುತ್ತೋ ಏನೋ. ಇಲ್ಲಿ ನೋಡಿದ್ರೆ ಶ್ರಾವಣಿ ಅಮ್ಮವ್ರ ಜೀವನದಲ್ಲಿ ಏನೆಲ್ಲ ಆಗ್ತಾಯಿದೆ. ಇಂಥ ಸಮಯದಲ್ಲಿ ಯಾವುದೇ ಹೆಣ್ಗಾದರೂ ತನ್ನ ತಾಯಿ ಜೊತೆಲಿರಬೇಕು ಅನಿಸುತ್ತೆ. ನಂದಿನಿ ಅಮ್ಮವರು ಈಗಲಾದರೂ ಶ್ರಾವಣಿ ಅಮ್ಮವ್ರ ಹತ್ರ ಬರಬೇಕು. ಮಾವ, ಶ್ರಾವಣಿಮ್ಮ, ಅಯ್ಯೋ ನನ್ನ ಕ್ಷಮಿಸ್ಬಿಡಿ ಮಾವ. ನಾನು ಮಾಡಿದ್ದು ತುಂಬಾ ದೊಡ್ಡ ತಪ್ಪು ಅಂತ ನನಗೆ ಗೊತ್ತು. ಆದ್ರೆ ನನ್ನ ಪ್ರೀತಿನ ಉಳಿಸ್ಕೊಳ್ಳೋದಕ್ಕೆ ನನಗೆ ಬೇರೆ ಯಾವ ದಾರಿನೂ ಇರಲಿಲ್ಲ ಮಾವ. ನನ್ನ ಸುಬ್ಬುನ ತುಂಬಾ ಇಷ್ಟಪಡ್ತಾ ಇದ್ದೆ. ಆ ಕ್ಷಣದಲ್ಲಿ ನನ್ನ ಮನಸ್ಸಲ್ಲಿ ಬೇರೆ ಯಾರೂ ಇರಲಿಲ್ಲ, ಸುಬ್ಬು ಮಾತ್ರ ಇದ್ದಿತ್ತು. ನನಗೆ ಸರಿ ತಪ್ಪು ಇದು ಯಾವುದು ಗೊತ್ತಾಗ್ಲಿಲ್ಲ ಮಾವ. ಪ್ರೀತಿನ ಪಡ್ಕೊಳ್ಳೋದಕ್ಕೆ ನಾನು ಏನೇ ಮಾಡಿದ್ರು ನನಗೆ ಅದು ತಪ್ಪು ಅಂತ ಅನ್ನಿಸ್ಲಿಲ್ಲ. ಅದಕ್ಕೆ ನಾನು ಹೀಗೆಲ್ಲ ಮಾಡಿಬಿಟ್ಟೆ ಮಾವ. ನನ್ನನ್ನು ಕ್ಷಮಿಸ್ಬಿಡಿ. ಅಯ್ಯೋ ಶ್ರಾವಣಿಮ್ಮ, ಹಾಗೆಲ್ಲ ಮಾತಾಡಬೇಡಿ. ಅಷ್ಟಕ್ಕೂ ನೀವು ಮಾಡಿದ ತಪ್ಪು ಅಂತ ಯಾರು ಹೇಳಿದ್ದು? ಪ್ರಪಂಚದಲ್ಲಿ ಬೆಲೆ ಕಟ್ಟಕ್ಕಾಗದಿರೋದಂದ್ರೆ ಪ್ರೀತಿ. ನೀವು ನಿಮ್ಮ ಪ್ರೀತಿನ ಉಳಿಸ್ಕೊಂಡಿದ್ದೀರಾ. ನಿಮ್ಮ ತಾಯಿ ನಂದಿನಿಯಮ್ಮವರು ಹಾಗೇನೆ ಪ್ರೀತಿಗೋಸ್ಕರ ಪ್ರಪಂಚನೇ ಎದುರಾಕೊಂಡ್ರು. ಪ್ರೀತಿಸೋ ಜೀವಗಳು ಒಂದಾಗಬೇಕು. ಅದಾದಾಗ ಮಾನ, ಬಿಗುಮಾನ, ಅವಮಾನ ಎಲ್ಲ ಸರಿ ಹೋಗುತ್ತೆ. ಈ ಪದ್ದು ಯಾವತ್ತಿದ್ರೂ ನಿಮ್ಮ ಜೊತೆಲಿರ್ತಾನಮ್ಮ. ನಿಮ್ಮ ಪ್ರೀತಿ ಗೆಲ್ಲೋವರೆಗೂ ಈ ಪದ್ದು ನಿಮ್ಮ ಜೊತೆಲಿ ನಿಲ್ತಾನಮ್ಮ, ನಿಲ್ತಾನೆ. ನಂಗೆ ಈಗ ಸಮಾಧಾನ ಆಯಿತು ಮಾವ. ಆದರೆ ಸುಬ್ಬು ಮನಸ್ಸಲ್ಲಿ ಏನಿದೆ ಅನ್ನೋದೇ ನನಗೆ ಗೊತ್ತಾಗ್ತಾ ಇಲ್ಲ. ಸುಬ್ಬುನ ಒಪ್ಪಿಸಿ ಮದುವೆ ಮಾಡಿಸೋದು ತುಂಬ ಕಷ್ಟ ಇದೆ ಮಾವ. ನನಗೇನೂ ತೋಚ್ತಾ ಇಲ್ಲ ಮಾವ. ಈ ಸಮಯದಲ್ಲಿ ನನಗೆ ಆ ದೇವರೇ ಸಹಾಯ ಮಾಡಬೇಕು. ಆದರೆ ನನಗೆ ನಂಬಿಕೆ ಇದೆ ಮಾವ. ನೀವು ಹೇಗೆ ನನ್ನ ಪ್ರೀತಿನ ಗೆಲ್ಸೋದಕ್ಕೆ ನನ್ನ ಜೊತೆಯಾಗಿ ನಿಂತಿದ್ದೀರೋ ಅದೇ ಥರ ಯಾವುದೋ ಒಂದು ಶಕ್ತಿ ನನ್ನ ಜೊತೆ ಇದ್ಕೊಂಡು ನನ್ನ ಪ್ರೀತಿನ ಗೆಲ್ಸುತ್ತೆ. ಆ ನಂಬಿಕೆ ನನಗಿದೆ. ಮನಸ್ಸಿನ ಯಾವುದೋ ಒಂದು ಮೂಲೆಯಲ್ಲಿ ಒಂದು ಧೈರ್ಯ ಇದೆ ಮಾವ. ನಾನು ಅದನ್ನು ನಂಬ್ತೀನಿ.